ಮಹಾಜನರೇ, ಎಚ್ಚರ ಎಚ್ಚರ, ಹುಷಾರಾಗಿರಿ. ನಂಬಿದ ಜನರಿಗೆ ಮೋಸ ಮಾಡಿದ ಭಾಗೀರಥಿ. ಇದು ಮಾನ್ವಿ ತಾಲೂಕಿನ ನೀರಮಾನ್ವಿ ಜನರ ಕತೆ ವ್ಯತೆ. ಇದು ಕೋಟಿಗಟ್ಟಲೆ ಹಣ ನುಂಗಿ ಪರಾರಿಯಾದ ಕಿಲಾಡಿ ಭಾಗೀರಥಿ. ಮಾನ್ವಿ ಠಾಣೆಗೆ ದೂರು ನೀಡಿದ ನಾರಿಮಣಿಯರು. ಮೋಸ ಮಾಡುವವರು ಇರೋ ತನಕ ಮೋಸಕ್ಕೆ ಒಳಗಾಗುವವರು ಇದ್ದೇ ಇರುತ್ತಾರೆ ಎನ್ನುವುದಕ್ಕೆ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮದ ಕಿಲಾಡಿ ಭಾಗೀರಥಿ ನಂಬಿದ ಜನರಿಗೆ ಕೋಟಿಗಟ್ಟಲೆ ಪಂಗನಾಮ ಹಾಕಿ ಪರಾರಿಯಾಗಿರುವುದು ಬೆಳಕಿಗೆ ಬಂದಿದೆ. ಭಾಗೀರಥಿ ನೀರ್ಮಾನ್ವಿ ಗ್ರಾಮದ ಮಹಿಳೆಯರಿಗೆ ಬಣ್ಣದ ಮಾತಾಡಿ ಖಾಸಗಿ ಬ್ಯಾಂಕ್ಗಳಿಂದ ಗುಂಪು ಸಾಲ ಕೊಡಿಸಿದ್ದಾರೆ. ಆದರೆ ಸಾಲ ಪಡೆದ ಹಣ ಭಾಗೀರಥಿ ಕೈಯಲ್ಲಿ ಮುಟ್ಟಿದ್ದರಿಂದ ಕೋಟಿಗಟ್ಟಲೆ ಹಣವನ್ನು ಜಮಾಯಿಸಿಕೊಂಡು ಕುಟುಂಬ ಸಮೇತ ಭಾಗೀರಥಿ ಪರಾರಿಯಾಗಿದ್ದಾರೆಂದು ಮೋಸಕ್ಕೊಳಗಾದ ನೂರಾರು ಮಹಿಳೆಯರು ಮಾನ್ವಿ ಠಾಣೆಯಲ್ಲಿ ನ್ಯಾಯ ಬೇಕು ಎಂದು ಅಲೆಯುತ್ತಿದ್ದಾರೆ. ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮ ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಇದೇ ರೀತಿ ಮೋಸ ಮಾಡಿದ್ದಾರೆಂದು ನೊಂದ ಮಹಿಳೆಯರ ಆರೋಪವಾದರೆ, ಮಹಾಜನರೇ ಹುಷಾರಾಗಿರಿ, ಯಾಕೆಂದರೆ ಅಮಾಯಕರನ್ನು ನೋಡಿಯೇ ಮೋಸ ಮಾಡುವವರು ಇರುತ್ತಾರೆ ಎನ್ನುವುದಕ್ಕೆ ಇವರೇ ಸಾಕ್ಷಿ. ಇದು ನೊಂದವರ ಧ್ವನಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಇರೋ ರಿಪೋರ್ಟ್ ಹುಸೇನ್ ಭಾಷಾ, ಅಮರ್ವಾಹಿನಿ, ಕನ್ನಡ ನ್ಯೂಸ್, ಮಾನ್ವಿ, ರಾಯಚೂರು. ನಿಮ್ಮ ಹೆಸರೇನಮ್ಮ? ಬಸಮ್ಮ. ನಿಮ್ದು ಯಾವ ಊರಮ್ಮ? ನೀರ್ಮನೆ. ಏನಮ್ಮ ನಿಮ್ಮ ಸಮಸ್ಯೆ ಏನಿದೆ? ಮಾನ್ವಿ ಪೊಲೀಸ್ ಸ್ಟೇಷನ್ಗೆ ಬಂದ್ರಿ? ಮತ್ತೆ ಏನ್ ಮಾಡೋದ್ರಿ ಸರ್, ಒಬ್ರು ನಂಬಿಕೊಂಡು ನಾವು ಗುಂಪು ಅಂತ ಲೋನ್ ಎಲ್ಲ ಎತ್ತಿ ಕೊಟ್ಟಿದ್ವಿ. ಅವ್ರು 8 ವರ್ಷದ ಹಿಂಗ್ ಮಾಡ್ಕೊಂತಿದ್ರು, ಕಟ್ತಾರಂತ ಅಂಬಾಸಿಗೆ ನಾವ್ ಎತ್ತಿ ಕೊಟ್ಟಿವಿ. ಇವಾಗ ಸಡನ್ ಆಗಿ ಅವ್ರು ಬಿಟ್ಟು ಹೋಗ್ಯಾರ. ಪ್ರತಿಯೊಬ್ಬರು ಸರ್ ಅವ್ರ ನಮ್ಮ ಮನೆಗೆ ಬರಕತ್ತಾರ. ಅವ್ರಿಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ನಾವು ಬಾಗಿಲು ಹಾಕೊಂಡು ಹೋದಂಗಲ್ಲ ಪ್ರತಿಯೊಬ್ಬರು ಬಂದ್ ಮನೇಲಿ ಕುಂದಿರ್ತಾರೆ. ಯಾರಿಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಅದಕ್ಕೆ ನಾವು ತಾಳಾರ್ದ ನಾವು ಸ್ಟೇಷನ್ ಬಂದಿವ್ರಿ. ಯಾರಮ್ಮ ಅವರು? ಅವ್ರು ಎಲ್ಲಾ ಬ್ಯಾಂಕ್ನವ್ರಿ, ಒಂದ್ 10-12 ಬ್ಯಾಂಕ್ ಇದಾವ್ರಿ. ನಿಮಗೆ ಮೋಸ ಮಾಡಿದವ್ರು ಯಾರು? ಭಾಗ್ಯರಥಮ್ಮ. ಅವ್ರು ಏನಿದ್ದಾರೆ? ಅವ್ರು ಎಲ್ಲಿದಾರೋ ಗೊತ್ತಿಲ್ಲ. ಅವ್ರು ಸಡನ್ ಆಗಿ ಹೋಗ್ಬಿಟ್ರು ಊರ್ ಬಿಟ್ಟು. ಯಾವ ಊರು ಅವ್ರದ್ದು? ಅವ್ರಿದೆ ನೀರ್ಮನ್ವೆ. ಈಗ ನೀವ್ ಎಷ್ಟು ಕೊಟ್ಟಿದ್ದೀರ ಅವ್ರಿಗೆ? ಜಗ್ಗಿ ಕೊಟ್ಟು ಒಬ್ಬೊಬ್ರು 5 ಲಕ್ಷ, 3 ಲಕ್ಷ, 2 ಲಕ್ಷ ಹೆಂಗ್ ಬೇಕಂಗೆ 10-12 ಬ್ಯಾಂಕ್, ಒಂದ್ ಬ್ಯಾಂಕ್ ಅಲ್ಲ 2 ಬ್ಯಾಂಕ್ ಅಲ್ಲ, ಯಾವ್ದಂತ ಕಟ್ಟಬೇಕು. ಅಲ್ಲ, ಯಾವ ರೀತಿ ನಿಮಗೆ ಮೋಸ ಆಗಿರೋದು? ಯಾವ ರೀತಿ ಅಂದ್ರೆ 8 ವರ್ಷದಿಂದ ಕಟ್ಕಂತಿದ್ಲು, ಕೊಟ್ಕಂತಿದ್ಲು. 1,000 2,000 ಕೊಟ್ಕಂತಿದ್ಲು. ಅದೇ ಬೆದರಿಕೆ ಆಗ್ತಿದ್ಲು, ಎತ್ತು ಕೊಟ್ಟಿಲ್ಲ ಅಂದ್ರೆ ಸಂಘ ಕಟ್ಟಲ್ಲ ನೋಡ್, ನಾನು ನಿಮ್ ಮನೆಗೆ ಬಂದು ಕಳಿಸ್ತೀನಿ ನೋಡಿ ಸಾರುಗಳು ಅಂತ ಹೇಳ್ತಿದ್ರು. ಹಂಗಾಗಿ ನಾವು ಕೊಟ್ಟಿವಿ. ಕೊಟ್ಟ ಮೇಲೆ ಅವ್ರು ಇನ್ನೇ ನಿಂಗೆ ಕಟ್ಕೊಂಡು ಹೋಗ್ತಾಳೆ. ಎಲ್ಲ ಫೈಲ್ ಅಕ್ಕಿನ ಮನೆಗೆ ಇದ್ದಾವ. ಅಕ್ಕಿನೇ ಕಟ್ಕೊಂಡು ಹೋಗ್ತಿದ್ಲು. ಪ್ರತಿ ತಿಂಗಳು ಅಕ್ಕಿನೇ ಕಟ್ತಿದ್ಲು. ಮುಂದೆ ಹೆಂಗ ನಿಮ್ ದಿಕ್ಕ ಯಾರಿಗೆ? ಮುಂದೆ ಯಾರು ಗೊತ್ತಿಲ್ಲ. ನಮ್ ದೇವ್ರು ಹೇಳ್ಬೇಕು, ನೀವೆಲ್ಲ ನಮ್ ಕಾಪಾಡ್ಬೇಕು. ಅಲ್ಲ ಮೇಡಮ್, ಈಗ ಸ್ಟೇಷನ್ ಬಂದ್ರಿ, ಅಲ್ಲಿ ಏನಂದ್ರು? ಅಲ್ಲಿ ಏನಂತಾರ, ಅವ್ರೆಲ್ಲ ಪ್ರೂಫ್ ತಗೊಂಬರ ಅಂತ ಹೇಳ್ತಾರ, ಅಕ್ಕಿನ ತಗೊಂಬರ ಅಂತ ಹೇಳ್ತಾರ, ಬ್ಯಾಂಕ್ ನಂಬರ್ ತಗೊಂಬರ ಅಂತ ಹೇಳ್ತಾರ. ಅವ್ರೆಲ್ಲರೂ ಎಲ್ಲಿ ತಗೋಬೇಕು ಸರ್? ಪ್ರತಿಯೊಬ್ಬರು ನಮ್ಮನೆ ಕೇಳ್ತಾರೆ. ನಾವ್ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ನಮಗ. ಈಗ ಸುಮಾರು ಎಷ್ಟು ಕೋಟಿ ಲೂಟಿ ಮಾಡಿದಾರ ಅವರು? ಎಷ್ಟೋ 1 ಕೋಟಿ ಆಗದ, 2 ಕೋಟಿ ಆಗದ. ಇಲ್ಲಿ ಮಾತ್ರ ಅಲ್ಲ, ಬೇವರಲ್ಲಿ ಗುಣ ಕಳಿಸಿದ್ದಾರೆ, ಬೇವರಲ್ಲಿ ಗುಣ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ. ಯಾರು ಮಾಡಿದವ್ರು? ಯಾರು? ಎಲ್ಲಾರು ಮಾಡ್ಯಾರ ಸರ್. ಯಾರು ಎಲ್ಲರೂ ನಿಮಗೆ ಮೋಸ ಮಾಡಿದವ್ರು ಯಾರು? ಭಾಗೀರಥಮ್ಮ. ಭಾಗೀರಥಿ. ಹೆಸರೇನಮ್ಮ? ಯಾವ ಊರ ನಿಮ್ದು? ಏನಮ್ಮ, ಏನ್ ಸಮಸ್ಯೆ ಆಗಿದೆ? ಏನ್ ಸಮಸ್ಯೆ ಇಲ್ಲ ರೀ. ಆಕಿ ಈಗ ಭಾಗೀರಥಮ್ಮ ಭಾಳ ದಸಲಿದ್ದ ನಮ್ಗ ವಾಜಿ ಹಂಗಾಯ್ತು ಹಿಂಗಾಯ್ತು ನಮ್ಗೆ ಎತ್ತಿ ಕೊಡ್ರಿ, ನಾವು ಸಾರ್ಗಳು ಕಳಿಸ್ತೀವಿ. ಆಕಿನೇ ಸಾರ್ಗಳನ್ನೇ ಮನೆಗೆ ಕಳಿಸ್ತಿದ್ರು ಸರ್. ಏನವ್ರು? ಏನು ಸಾರ್? ಯಾವ ಸಾರ್? ಇವ್ರು ಬ್ಯಾಂಕ್ನವ್ರು ಮನೆಗೆ ಬರ್ತಿದ್ರು. ಮನೆಗೆ ಬಂದು, ಅಜ್ಜಿ ನೀವು ಭಾಗೀರಥಮ್ಮನವ್ರು ಹೇಳ್ಯಾರ ಗುಂಪು ಮಾಡ್ರಿ ಅಂತ ಹೇಳ್ತಿದ್ರು ಸರ್. ಹೇಳಿದ್ರೆ ಆಯ್ತು ಬಿಡ ಅಂದು. ಇವಾಗ 8-10 ವರ್ಷಲಿದ್ದ ಒಬ್ಬರನ್ನ ಮನೆಗೆ ಕಳಿಸ್ಲಾರ್ದಂಗ ಎಲ್ಲ ಕಟ್ಕೊಂಡು ಹೋಗ್ತಿದ್ ಸರ್. ಏನ್ ನಮ್ಗೆ ಏನ್ ತೊಂದ್ರೆ ಕೊಟ್ಟಿಲ್ಲ. ನಮಗೂನು ಈಗ ಏನನ್ನ ಬೇಕಾದ್ರೆ 5,000 10,000 ಕೊಡ್ತಿಲ್ ಸರ್. ಕೊಡ್ತಿದ್ಲು. ಮತ್ತೆ ನಾವು ವಾಪಸ್ ಕೊಡ್ತಿದ್ವಿ. ಮತ್ತೆ ಮನೆಗೆ ಫೋನ್ ಮಾಡಿ, ಅಜ್ಜಿ ಗುಂಪು ಮಾಡ್ರಿ, ನೀವು ಏನ ನಾನು ಮುಣಿಸಿನೇನು, ಹಂಗೇನು ಹಿಂಗೇನು ಅಂತಂದು ಎಲ್ಲ ಹೇಳ್ತಿದ್ರಿ. ಮಗಳು ಆಕಿ ಬೈವೆ. ಎಲ್ಲಿ ಹೋಗಿದಾರ ಅವರೆಲ್ಲ? ಅವ್ರು ಎಲ್ಲಿಗೆ ನಮ್ಗೆ ಮೋಸ ಮಾಡಿ ಹೋಗ್ಬಿಟ್ಟಾರ್ರಿ. ಯಾರಿಗೆ ಹೇಳಿಲ್ಲ ಕೇಳಿಲ್ಲ. ಯಾವ ಊರಿಗೆ ಹೋಗ್ಯಾರ ಅಂತ ನಮ್ಗೆ ಗೊತ್ತಿಲ್ರಿ. ಫೋನ್ ಸ್ವಿಚ್ ಆಫ್ ಇಟ್ಕೊಂಡು ಹೋಗ್ಬಿಟ್ಟಾರ ಸರ್. ನಮ್ಗ್ ಬಾಳ ಪರೇಶಾನಿ ಆಗ್ಬಿಟ್ಟದ. ನಮ್ದು ಬಾಳ ಇದಾಗ್ಬಿಟ್ಟದ. ನಮ್ ಮಕ್ಳು ಮನೆಗ್ ಕರ್ಕವಲ್ರು ಏನ್ರಿ. ನಮ್ಗೆ ಬಾಳ ತೊಂದ್ರೆ ಬಿದ್ಬಿಟ್ಟಿವಿ ನಾವು. ನಿಮ್ಗೆ ಎಷ್ಟು ಮೋಸ ಆಗಿದೆ? ನಮ್ಗೆ ಎಷ್ಟು ಅಂದ್ರೂ ನಾವು ಈಗ ಏನಿಲ್ಲ ಅಂದ್ರೂ ಒಂದು 2-3 ಲಕ್ಷ ಐತ್ರಿ. ನಿನಗೆ ಈಗ ಎಷ್ಟು ಜನ ಬಂದಿರಿ ಇದೇ ರೀತಿಯಾಗಿ? ಎಲ್ಲರೂ ಈಗ ಒಂದು 30 ಜನ ಹಂಗ ಬಂದಿವ್ರಿ. ಹೌದಮ್ಮ. ಎಲ್ಲರಿಗೆ ಇಷ್ಟ ಆದ್ರೂ ಕೂಡ ಏನ್ ಮಾಡಿಲ್ಲ ಬಿಡ್ರಿ. ಯಾರನ್ನ ಏನ್ ಬಂದು ಮೋಸ ಆಗಿರೋದು ಎಷ್ಟು ಜನ ಬಂದಿದ್ರಿ? ಈಗ ಏನಂದ್ರು? ಈಗ ಎಷ್ಟು ಜನ ಅಂದ್ರೆ 30 ಜನ ಇದ್ರಿ ನಾವು. ಅಷ್ಟೇ ಮಂದಿಗೆಲ್ಲ ಮೋಸ ಮಾಡಿ ಹೋಗ್ಬಿಟ್ಟಾರ್ರಿ. ಯಾವ ನಿಮ್ದು? ನೀರ್ಮನೆ ಸರ್. ಏನ್ ಸಮಸ್ಯೆ ಆಗಿದ್ದಮ್ಮ? ಏನು ಸರ್, ಲೋನ್ ಬ್ಯಾಂಕ್ ಎತ್ತಿ ಕೊಡಕತ್ತಿದ್ವಿ 3-4 ವರ್ಷಲಿದ್ದ. ಆಕೆ ಕಟ್ಟಿಗೆ ಅಂತ ಹೋಗ್ತಿದ್ಲು. ಆಕೆ ನಂಬಿಕೆ ನಮ್ಗೆ ಇತ್ತು. ನಮ್ ನಂಬಿಕೆ ಆಕೆ ಇತ್ತು. ಯಾರು? ಭಾಗೀರಥಿ ಸಾರ್ ಅವ್ರನ್ನ ಅವರು ಲಿಂಕ್ ಮಾಡಿ ನಮ್ಗೆ ಕಳಿಸಿದ್ರು. ನಾವು ಸಾರ್ ಅವ್ರನ್ನ ಕಳಿಸಿ ನೋಡಿ ಕುಂತ ಎತ್ತಿ ಕೊಡ್ರಿ ಅಂತ ಅವ್ರು ಅಂತಿದ್ರು.
ಅವ್ರ ನಂಬಿಕೆ ಮೇಲೆ ನಾವ್ ಎತ್ತಿ ಕೊಡ್ತಿದ್ವಿ. ಕಟ್ಟಿಗೆ ಅಂತ ಓದ್ಲಾಕಿ ಹೋಗಿಂದ ಈಗ ಸಡನ್ ಆಗಿ ಕೈ ಕೊಟ್ಟು ಫೋನ್ ಸ್ವಿಚ್ ಮಾಡ್ಕೊಂಡು ಹೋಗ್ಬಿಟ್ಟಾರ ಅವ್ರ ಮೂವರು. ನೀರ್ಮನಿ ಸರ್. ನೀರ್ಮನಿ ಮಗ ಗಾಂಧಿ, ಆಮೇಲೆ ಭವಿ, ಆಮೇಲೆ ಭಾಗ್ಯರಥಿ, ದೊಡ್ಡ ಕವಿತಾ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಿಟ್ರ ಸರ್. ಈಗ ನಿನ್ನೆ 1ನೇ ತಾರೀಕು ಚಾಲು ಆಗ್ಯಾವ. ಅವ್ರು ಬಂದ್ ಮನೆ ಮುಂದೆ ಕುಂದಿರ್ತಾರ ಸಾರ್ ಅವರು ಬ್ಯಾಂಕ್ನವರು. 10 ಗಂಟೆ ತನ ಮನೇಲಿ ಇದಾರ. ನಮ್ಮ ಮನೆ ಗಂಡ್ರು ಮಕ್ಳು ಬೈತಾರ, ಒಡೆದ್ ಮಾಡಿ ಚಾಲು ಮಾಡಕತ್ತಾರ. ಇಲ್ಲಾಂದ್ರ ಯಾವ ರೀತಿ ಮೋಸ ಮಾಡ್ಯಾರಮ್ಮ? ಯಾವ ರೀತಿ ಸರ್ ಮೋಸ ಮಾಡಕ್ಕೆ ಏನ ಕಟ್ಟೋದ್ ಆಗಲ್ಲ ಅಂತ ಹೋಗ್ಯಾರು, ಕಟ್ತವಂತ ಹೋಗ್ಯಾರ. ನಮ್ಗೆ ಯಾರಿಗ ಒಂದ್ ಕಾಲ್ ಫೋನ್ ಮಾಡಿಲ್ಲ, ನಮ್ಗೆ ಯಾರಿಗ ಹೇಳಿಲ್ಲ. ಮನೆಯವ್ರೆ ಮೆತ್ತೆ ಎಷ್ಟು ಜನರಿಗೆ ಮೋಸ ಮಾಡ್ಯಾಳ? ಎಷ್ಟು ಜನರು ಸರ್ ಇವಾಗ ಫಸ್ಟ್ ಮಾಡ್ಯಾಳ. ಎಷ್ಟು ಜನಕ್ಕೆ ಮೋಸ ಮಾಡ್ಲ ಅಂತ ನಾವ್ ಅನ್ನಲ್ಲ. ಇದೇ ಫಸ್ಟ್ ಎಷ್ಟು ಜನರಿಗೆ ಎಷ್ಟು ಕೋಟಿ ಆಗಿದೆ, ಎಷ್ಟು ಲಕ್ಷ ಆಗಿದೆ ಆಗಿರ್ಬೋದು ಸರ್. ಮತ್ತೆ ಕೋಟಿ ಲೆಕ್ಕ ಆಗಿರ್ತದ ಸರ್. ಮಾನ್ವಿ ಸ್ಟೇಷನ್ ಬಂದಿರಾ? ಮಾನ್ವಿ ಸ್ಟೇಷನ್ ಏನಂದ್ರಲ್ಲಿ ಸಾರ್ ಏನಂತಾರ ಸರ್, ಎಲ್ಲ ಗ್ರೂಪ್ ತಗೊಂಬ್ರಿ, ಬ್ಯಾಂಕಿನವು ಮ್ಯಾನೇಜರ್ ತಂದು ಸೈನ್ ಮಾಡ್ರಿ, ಎಲ್ಲರೂ ಸೈನ್ ಮಾಡಂತ ನಾವ್ ಹಾಕ್ತಿವಿ ಅಂತ ಅವ್ರ ಕಳಿಸುವಂತಾರ ಸರ್. ನಿಮ್ಗೆ ಎಷ್ಟು ಮೋಸ ಆಗಿದೆ ಈಗ? ನಮ್ಗೆ ಬಾಳ ಆಗ್ಯದ ಸರ್. ಒಬ್ಬೊಬ್ರು 5 ಲಕ್ಷ, 10 ಲಕ್ಷ, 2 ಲಕ್ಷ, 3 ಲಕ್ಷ, ಯಾರ ರೀತಿ ದೇವ್ರು ಹಂಗಾಗ್ಯಾವ ಸರ್. ನಾವೇನ್ ಹೊಲ ಮನಿದ್ದವ್ರ ಕಟ್ಟಣ, ನಮ್ಗೇನ ನೌಕರಿ ಐತಿ, ಬಿಸಿನೆಸ್ ಏನ್ ಮಾಡ್ತೇವೆ. ನಾವೇನಿಲ್ಲ ಸರ್. ನಾವ್ 200 ರೂಪಾಯಿ ಕೂಲಿ ಹೋಗ್ಬೇಕು, ಇಲ್ಲಂದ್ರಿಲ್ಲ. 200 ರೂಪಾಯಿ ಕೂಲಿದ ಮಕ್ಕಳು ನಾವು ಬದುಕಲ್ಲಿ ಗಂಡ್ರಿಗೆ ಗೊತ್ತಿಲ್ಲಂಗೆ ಎತ್ತೀವಿ. ಗಂಡ್ರ ನಮ್ಗೆ ಹೊಡೆದು ಕುಡ್ದು ಬಂದು ಅದು ಇದು ಮಾಡ್ತಾರ. ನಂಬಿಸಿ ಮೋಸ ಮಾಡಿದಾಳ? ನಂಬಿ ಮೋಸ ಮಾಡಾಳ ಸರ್. ಭಾಗ್ಯರಥಿ ಮಾಡ್ಯಾಳ ನೋಡ್ರಿ ಸರ್. ಆ ರೀತಿ ನಾವು ಕಟ್ಟಿಗೆಂದಾಗಿ ಮಾಡೋದ್ರ ಬಿಡಿ 2,000 3,000 ನಮ್ಗೆ ಸಾಲ ಕೊಡ್ತಿದ್ವು, ನಾವು ಒಳ್ಳೆ ಕೊಡ್ತಿದ್ವಿ, ಇಲ್ಲ ಅಂತಲ್ಲ. ಈ ರೀತಿ ನಮ್ಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಒಬ್ರಿಗೆ ಹೇಳಾರ್ದಂಗೆ ಸಡನ್ ಹೋಗ್ಬಿಟ್ಟಾಳ ಸರ್. ನಿನ್ನೆ 1ನೇ ತಾರೀಕು ಚಾಲ್ ಆಗ್ಯಾವ. ಅವ್ರು ಬ್ಯಾಗ್ ಹಾಕ್ಯಂದ್ ಅಂದ್ ಕಟ್ಲೇಬೇಕು ಅಂತಾರ ಸರ್. ಈಸ್ದನ್ ದುಡ್ಡು ನಮ್ಮ ಹತ್ರ ಕಟ್ಕೊಂಡು ಹೋಗಿಲ್ಲ, ಆಕಿನ ಕೊಡ್ತದ್ಲು ಕೈಲಿ ಆಕಿನ ಹತ್ರ ಅಟ್ರ ಸರ್. ಇದನ್ನ ಬಿಟ್ಟು ನಮ್ಗೇನು ಗೊತ್ತೇ ಇಲ್ಲ ಸರ್. ನಿಮ್ಮ ಹೆಸರೇನಮ್ಮ? ಶಾಂತಮ್ಮ. ಶಾಂತಮ್ಮ, ಯಾವರಮ್ಮ ನಿಮ್ದು? ನೀರ್ಮನಿ. ಏನಮ್ಮ ಸಮಸ್ಯೆ ಆಗಿದೆ? ಏನ್ ಸಮಸ್ಯೆ ಸರ್, ನಾವು ಭಾಗ್ಯರಥಮ್ಮನವ್ರಿಗೆ ದುಡ್ಡು ಎತ್ಕೊಟ್ಟಿದ್ವಿ. ಮತ್ತೆ ಭವ್ಯನವ್ರ ಮಗಳು ಇದ್ಲು, ಅವ್ರು ಇಬ್ರು ಸೇರಿ ನಮಗೆ ದುಡ್ಡು ಎತ್ಕೊಡ್ರು. ನಾವು ಕಟ್ಟಿಗೆ ಅಂತ ಹೋಗ್ತೀವಿ. ಈಗ ನಾನ್ ಮಾಡಕ 2 ವರ್ಷ ಆಯ್ತು. ಕೆಲವು ಜನ ಫಸ್ಟೇನೆ ಮಾಡಿದ್ದಾರ. ಅವ್ರು ನೋಡಿ ನಾನ್ ನಡಿ ಕಟ್ತಾಳ ಹಾಕಿ ನಮಗೆ ಸಂಬಂಧ ಇದ್ದಾಕಿ ನಮ್ಮ ಮನೆಗಳಾಕಿದ್ದಂಗೆ ಅಂತ ನಾನು ಅವ್ರನ್ನ ನೋಡಿ ನಾನು ಎತ್ತಿ ಕೇಸಿ ಕೊಟ್ಟೆ ಅವ್ರಿಗೆ.